ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಈ ವಾರ ನಾನು ನೋಡಿದ ಸಿನಿಮಾ ಲವ್ ಮಾಕ್ಟೈಲ್ 3 ಅಂದರೆ ಲವ್ ಮಾಕ್ಟೈಲ್ನ ಟ್ರೀಕ್ವೆಲ್ 3ನೇ ಸೀರೀಸ್. ಲವ್ ಮಾಕ್ಟೈಲ್ ಫ್ರಾಂಚೈಸ್ನ 2 ಪಾರ್ಟ್ಗಳು ಈಗ ಆಲ್ರೆಡಿ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿತು. ಪಾರ್ಟ್ 3 ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಮ್ಮಲ್ಲಿ ಮತ್ತು ನಿಮ್ಮಲ್ಲಿ ಇತ್ತು. ಒಟ್ಟಾರೆ ಒಂದು ಕ್ವಿಕ್ ರಿವ್ಯೂನ ನಾನು ಕೊಡ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಬಟನನ್ನು ತಪ್ಪದೆ ಒತ್ತಿ. ಮತ್ತೊಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು, ನಮ್ಮ ಪ್ರತಿ ವಿಡಿಯೋಗೂ ಲೈಕ್, ಶೇರ್ ಮತ್ತು ಕಾಮೆಂಟನ್ನು ಮಾಡಿ. ಅದು ಮಾಡಿದಾಗ ಮಾತ್ರ ನಮಗೆ ನಮ್ಮ ಮುಂದಿನ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಇನ್ಪುಟ್ ಸಿಕ್ಕಾಗತ್ತೆ. ಸೊ ಲೆಟ್ಸ್ ಇನ್. ಲವ್ ಮಾಕ್ಟೈಲ್ ಅಂದರೆ ಕನ್ನಡಿಗರಿಗೆ ಒಂದು ಸೆಂಟಿಮೆಂಟ್ ಇತ್ತು. ಅಫ್ಕೋರ್ಸ್ 2020ರಲ್ಲಿ ಲವ್ ಮಾಕ್ಟೈಲ್ ಬಂದಿತ್ತು, 2022ರಲ್ಲಿ ಲವ್ ಮಾಕ್ಟೈಲ್ 2 ಬಂದಿತ್ತು, 2026ರಲ್ಲಿ ಲವ್ ಮಾಕ್ಟೈಲ್ 3 ಬಂದಿದೆ. ಲವ್ ಮಾಕ್ಟೈಲ್ ಸಿನಿಮಾದಲ್ಲಿ ಆದಿ ಮತ್ತು ನಿಧಿಯ ಪ್ರೇಮ ಕಥೆ ನೋಡಿದ್ವಿ. ಲವ್ ಮಾಕ್ಟೈಲ್ 2ನಲ್ಲಿ ನಿಧಿಯ ಅಗಲಿಕೆಯ ನಂತರ ಆದಿ ಹೇಗೆ ಪರಿತಪಿಸ್ತಾನೆ ಅದೆಲ್ಲವನ್ನು ಕೂಡ ನೋಡಿದ್ವಿ. ಹಾಗಿದ್ರೆ ಪಾರ್ಟ್ 3ನಲ್ಲಿ ಏನಿದೆ ಅಂತ ಹೇಳಿದರೆ, ಇಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2ಗಿಂತ ಭಿನ್ನವಾದಂತಹ ಒಂದು ಕಥೆಯನ್ನು, ಒಂದು ವಿಷಯವನ್ನು, ಒಂದು ಕಥಾವಸ್ತುವನ್ನು ಹೇಳುವಂತಹ ಪ್ರಯತ್ನವನ್ನು ನಿರ್ದೇಶಕ ಮತ್ತು ನಟ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಅವರು ಮಾಡಿದ್ದಾರೆ ಅನ್ನುವಂಥದ್ದು. ಲವ್ ಮಾಕ್ಟೈಲ್ 2ನ ಕ್ಲೈಮ್ಯಾಕ್ಸಲ್ಲಿ ನೀವು ನೋಡಿದ್ದು, ಒಂದು ಪುಟ್ಟ ಕಂದಮ್ಮ ಬಂದು ಆದಿಯ ಕೈಯನ್ನು ಹಿಡ್ಕೊಳ್ಳುವಂತಹ ಒಂದು ಸನ್ನಿವೇಶ ಬರುತ್ತೆ. ಅಲ್ಲಿಗೆ ಸಿನಿಮಾ ಮುಗ್ದಿತ್ತು. ಆ ಮಗು ಮತ್ತು ಆದಿಯ ಕಥೆಯನ್ನು ಪಾರ್ಟ್ 3ನಲ್ಲಿ ಅಂದರೆ ಕೊನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅಂದರೆ ಇದು ತಂದೆ ಮತ್ತು ಮಗಳ ನಡುವಿನ ಕಥೆಯನ್ನು ಇಲ್ಲಿ ಸಂಪೂರ್ಣವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ರೈಟಿಂಗ್ನಲ್ಲೂ ಕೂಡ ಅದನ್ನು ಹೆಚ್ಚು ಬಳಸಿಕೊಂಡಿದ್ದಾರೆ. ಹಾಗಾಗಿ ಸಿನಿಮಾದ್ದಕ್ಕೂ ಇಲ್ಲಿ ನಾವು ಲವ್, ರೊಮ್ಯಾನ್ಸ್ ಆ ಥರದ್ದು ಯಾವುದನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತಂದೆ ಮತ್ತು ಮಗಳ ಭಾವನಾತ್ಮಕ ಕಥೆಯನ್ನು, ಚಿತ್ರಣವನ್ನು ಇಲ್ಲಿ ನೋಡ್ಬೋದು. ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಅಂತ ಹೇಳಿದರೆ ಆದಿ ಪಾತ್ರ ಮಾಡಿರುವಂತಹ ಡಾರ್ಲಿಂಗ್ ಕೃಷ್ಣ ಮತ್ತು ಆ ಮಗು ಪಾತ್ರ ಏನಿದೆ ಸಮೃತ, ಆ ಪಾತ್ರವನ್ನು ಮಾಡಿರುವಂತಹ ಆ ಮಗು, ಇವರಿಬ್ಬರ ಪಾತ್ರವೇ ಇಡೀ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್. ವಿಶೇಷವಾಗಿ ಆ ಪುಟ್ಟ ಕಂದ ಸಮೃತ, ಆಕೆಯ ಕ್ಯೂಟ್ನೆಸ್ಸು, ಆಕೆಯ ಸ್ಮೈಲು ಮತ್ತು ಆ ಇನ್ನೋಸೆನ್ಸು, ಡೈಲಾಗನ್ನು ಹೇಳುವಾಗಿನ ಆ ಇನ್ನೋಸೆನ್ಸು ನಿಜಕ್ಕೂ ನಮ್ಮೆಲ್ಲರನ್ನು ಕಾಡುತ್ತೆ. ಮೊದಲು ಮತ್ತು 2ನೇ ಸಿನಿಮಾದಲ್ಲಿ ಬಂದಂತಹ ಎಲ್ಲ ಪಾತ್ರಗಳು ಕೂಡ ಇಲ್ಲಿ ಮುಂದುವರಿಯುತ್ತೆ. ಬಹಳ ಖುಷಿ ಕಟ್ಟಂತಹ ಒಂದು ಪಾತ್ರ ಜಗ್ಗು ಪಾತ್ರ ಮಾಡಿರುವಂತಹ ಜಗದೀಶ್ ಅವರು ಸಿಚುವೇಶ್ನಲ್ ಕಾಮಿಡಿಗೆ ಅವರ ಪಾತ್ರವನ್ನು ತುಂಬ ಚೆನ್ನಾಗಿ ಇಲ್ಲಿ ಅಡಾಪ್ಟ್ ಮಾಡಿದ್ದಾರೆ. ಫಸ್ಟಿಂದ ಎಂಡ್ವರೆಗೂ ಆ ಪಾತ್ರ ಬರುತ್ತೆ. ಹ್ಯೂಮರ್ ಬಹಳ ಚೆನ್ನಾಗಿ ಆ ರೈಟಿಂಗಲ್ಲಿ ತಂದಿದ್ದಾರೆ. ಹೆಚ್ಚು ಕಥೆಯನ್ನು ಬಿಟ್ಕೊಡೋದು ಬೇಡ, ಯಾಕಂತ ಹೇಳಿದ್ರೆ ಅವರು ಟ್ರೈಲರ್ನಲ್ಲೂ ಕೂಡ ಏನನ್ನೂ ಬಿಟ್ಟುಕೊಟ್ಟಿರಲಿಲ್ಲ. ಹಾಗಾಗಿ ನಾವು ಕೂಡ ಸ್ಪಾಯ್ಲರ್ ಮಾಡೋದಕ್ಕಿಂತ ಬಹಳ ಸರಳವಾಗಿ ಇದನ್ನು ಹೇಳ್ತೀವಿ. ಸೊ ಫಸ್ಟ್ ಹಾಫ್ನಲ್ಲಿ ತಂದೆ ಮತ್ತು ಮಗಳ ಬಾಂಧವ್ಯ ಹೇಗೆ ಸೆಕೆಂಡ್ ಹಾಫ್ನಲ್ಲಿ ಎಂಡ್ ಆಗಿತ್ತು, ಅಲ್ಲಿಂದ ಆದಿ ಮತ್ತು ಆ ಪುಟ್ಟ ಕಂದನ ನಡುವಿನ ಆ ರಿಲೇಷನ್ಶಿಪ್ ಮತ್ತು ಆ ಮಗುವಿನಿಂದ ಆದಿ ಹೇಗೆಲ್ಲ ಬದಲಾದ, ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಅಳವಡಿಸಿಕೊಂಡ ಅನ್ನೋದನ್ನು ನಾವು ನೋಡ್ಬೋದು. ಸೊ ಸೆಕೆಂಡ್ ಹಾಫ್ನಲ್ಲಿ ಒಂದು ಕಾನ್ಫ್ಲಿಕ್ಟ್ ಇದೆ, ಅಂದರೆ ಅನಿರೀಕ್ಷಿತ ತಿರುವು ಬರುತ್ತೆ. ಆ ತಿರುವು ಬಂದಾಗ ಆದಿ ಅದನ್ನು ಹೇಗೆ ಫೇಸ್ ಮಾಡ್ತಾನೆ ಅನ್ನುವಂಥದ್ದು ಈ ಸಿನಿಮಾದ ಒಟ್ಟಾರೆ ಕಥೆಯಾಗುತ್ತೆ. ಕೃಷ್ಣ ಮತ್ತು ಮಿಲನ ಅವರ ವಿಶೇಷತೆ ಏನಂತ ಹೇಳಿದರೆ, ಒಂದು ಚೌಕಟ್ಟು ಹಾಕೋತಾರೆ. ತಮ್ಮ ರೈಟಿಂಗಿಗೆ, ತಮ್ಮ ಸಿನಿಮಾ ಸ್ಕೇಲ್ಗೆ ಒಂದು ಚೌಕಟ್ಟನ್ನು ಹಾಕ್ಕೊಳ್ತಾರೆ. ಅದರ ಒಳಗಡೆ, ಆ ಚೌಕಟ್ಟಿನ ಒಳಗಡೆಯೇ ಕಥೆಯನ್ನು ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಲಿಮಿಟೆಡ್ ಲೊಕೇಶನ್ಸು, ಲಿಮಿಟೆಡ್ ಪಾತ್ರಗಳು, ಅದನ್ನು ಇಟ್ಕೊಂಡು ಅಚ್ಚುಕಟ್ಟಾಗಿ ಸಿನಿಮಾಗೆ ಏನು ಬೇಕೋ ಅದ್ದೂರಿತನವನ್ನು, ಅಂದರೆ ಸ್ಕ್ರೀನ್ಗೆ ಯಾವತ್ತೂ ಮೋಸ ಆಗದೇ ಇರೋ ರೀತಿಯಲ್ಲಿ ಆ ಒಂದು ಅದ್ದೂರಿತನವನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲೂ ಕೂಡ ಅದು ಮುಂದುವರೆದಿದೆ. ಲಿಮಿಟೆಡ್ ಪಾತ್ರಗಳು ಇದೆ. ಆ ಲಿಮಿಟೆಡ್ ಪಾತ್ರಗಳನ್ನು ರೈಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಲೊಕೇಶನ್ಸು ಕೂಡ ತುಂಬ ಲೊಕೇಶನ್ಸ್ಗಳನ್ನು ಹೆಚ್ಚು ಬಳಸಿಲ್ಲ. ಒಂದು ಮನೆ, ಒಂದು ಸ್ಕೂಲು, ಒಂದು ಕೋರ್ಟು, 3 ಲೊಕೇಶನ್ಸ್ ಬರೋದು. ಅದನ್ನು ಬಹಳ ಚೆನ್ನಾಗಿ ಕಥೆಯಲ್ಲಿ ರೈಟಿಂಗಲ್ಲಿ ರೈಟಿಂಗ್ನ ಒಳಗಡೆ ತಂದಿದ್ದಾರೆ. ಒಂದು ಫಾರಿನ್ ಲೊಕೇಶನನ್ನು ಹೊರತುಪಡಿಸಿದರೆ ಇನ್ನೆಲ್ಲೂ ಕೂಡ ಹೊರಗಡೆ ಹೋಗಿ ಶೂಟ್ ಮಾಡಿಲ್ಲ. ಆದರೆ ಸಿನಿಮಾ ತುಂಬ ಲ್ಯಾವಿಶ್ ಆಗಿ ಕಾಣುತ್ತೆ. ಆ ಕತೆಗೆ ಏನು ಬೇಕೋ ಅದನ್ನು ಮಾಡಿದ್ದಾರೆ. ಇನ್ನು ಹಾಡುಗಳ ವಿಚಾರಕ್ಕೆ ಬಂದರೆ ಎಲ್ಲ ಹಾಡುಗಳು ಕೂಡ ಕಿವಿಗೆ ಇಂಪು ನೀಡುತ್ತೆ, ಕಣ್ಣಿಗೆ ಮುದ ನೀಡುತ್ತೆ. ನಕುಲ್ ಅಭಿಯಂತರ್ ಅವರ ಸಂಗೀತ ಬಹಳ ಅಚ್ಚುಕಟ್ಟಾಗಿದೆ. ಎಲ್ಲ ಹಾಡುಗಳು ಕೂಡ ಸಿಚುವೇಷನಲ್ಲಿ ಕೂರಿಸಿದ್ದಾರೆ. ಅದನ್ನು ರೈಟಿಂಗ್ನಲ್ಲೇ ಅವರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಸಿಚುವೇಷನಲ್ಲಿ ಕೂತಿರೋದ್ರಿಂದ ಅದು ಸಿನಿಮಾ ಕತೆಗೆ ಆ ಸಂಗೀತ ಪೂರಕವಾಗಿ ಕೆಲಸ ಮಾಡಿದೆ. ಸೊ ಸಿನಿಮಾದಲ್ಲಿ ಯಾವುದು ಬೇಡ ಆಗಿತ್ತು ಅಥವಾ ಯಾವುದು ವರ್ಕ್ ಆಗಲಿಲ್ಲ ಅಂತ ನೋಡೋದಾದರೆ, ಲವ್ ಮಾಕ್ಟೈಲ್ 3ನಲ್ಲಿ ವರ್ಕ್ ಆಗಲಿಲ್ಲ ಅನ್ನುವಂಥದ್ದು ಯಾವುದೂ ಕೂಡ ನನಗಂತೂ ಕಾಣಿಸ್ಲಿಲ್ಲ. ಅಚ್ಚುಕಟ್ಟಾದಂಥ ಒಂದು ಸ್ಕ್ರೀನ್ ಪ್ಲೇಯನ್ನು ಮಾಡಿಕೊಂಡು 2 ಗಂಟೆ 14 ನಿಮಿಷದಲ್ಲೇ ಸಿನಿಮಾದ ಕಥೆಯನ್ನು ಹೇಳಿರೋದ್ರಿಂದ ಎಲ್ಲೂ ಲ್ಯಾಗ್ ಅನಿಸೋದಿಲ್ಲ. ಆದರೆ ಫಸ್ಟ್ ಹಾಫ್ನಲ್ಲಿ ತಂದೆ ಮತ್ತು ಮಗಳು
ಆ ಪಾತ್ರಗಳ ಸುತ್ತವೇ ಕತೆ ಸುತ್ತುವಾಗ ಎಲ್ಲೋ ಒಂದು ಕಡೆ ಕತೆ ಮುಂದಕ್ಕೆ ಹೋಗ್ತಾ ಇಲ್ವೇನೋ ಅನ್ನುವಂತಹ ಫೀಲ್ ಬರುತ್ತೆ. ಆದರೆ ಇಂಟರ್ವಲ್ ನಂತರದ ಆ ಕತೆ ಏನು ಟೇಕ್ ಆಫ್ ಆಗುತ್ತೆ ಅದಕ್ಕೆ ಅದು ಪೂರ್ವ ತಯಾರಿ ಅನ್ನೋ ರೀತಿಯಲ್ಲಿ ಇದೆ. ಯಾಕಂದರೆ ಫಸ್ಟ್ ಹಾಫ್ನಲ್ಲಿ ಹ್ಯೂಮರ್ ಇರೋದ್ರಿಂದ ಸೆಕೆಂಡ್ ಹಾಫ್ನಲ್ಲೂ ಕೂಡ ಆ ಹ್ಯೂಮರ್ ಕ್ಯಾರಿ ಆಗೋದ್ರಿಂದ ಎಲ್ಲೂ ಕೂಡ ಬೋರ್ ಅಂತ ಖಂಡಿತವಾಗ್ಲೂ ಅನಿಸೋದಿಲ್ಲ. ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ನಿಜಕ್ಕೂ ತುಂಬ ಒಂದು ಬೇರೆಯೇ ಆಯಾಮವನ್ನು ಪಡೆದುಕೊಳ್ಳುತ್ತೆ. ಸೊ ನಿಧಿ ಪಾತ್ರ ಕೂಡ ಇಲ್ಲಿ ಬರುತ್ತಾ ಇಲ್ವಾ, ಅದು ಬಂದರೆ ಹೇಗಿರುತ್ತೆ ಅದನ್ನ ನೀವು ಸಿನಿಮಾದಲ್ಲಿ ನೋಡಬೇಕಾಗತ್ತೆ. ಆದರೆ ಓವರಾಲ್ ಆಗಿ ಲವ್ ಮಾಕ್ಟೈಲ್ 3 ಒಂದು ಕನ್ಕ್ಲೂಡ್ ಅವರು ಟ್ರೈಲರ್ನಲ್ಲಿ ಹೇಳಿದರು. ಟ್ರೈಲರ್ನಲ್ಲಿ ಏನೂ ಬಿಟ್ಕೊಟ್ಟಿರಲಿಲ್ಲ, ಆದರೆ ಟ್ರೈಲರ್ನಲ್ಲಿ ಹೇಳಿದರು ಇದು ನನ್ನ ಕೊನೆಯ ಅಧ್ಯಾಯ ಅಂತ. ಎಸ್, ಕೊನೆಯ ಅಧ್ಯಾಯವನ್ನು ಬಹಳ ಅಚ್ಚುಕಟ್ಟಾಗಿ ಯಾವ ರೀತಿ ಮುಗಿಸಬೇಕಾಗಿತ್ತೋ ಆ ರೀತಿ ಮುಗಿಸುವಂತಹ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಆದಿ ಮತ್ತು ನಿಧಿಯ ಪ್ರೇಮ ಕತೆ ಮತ್ತು ಆದಿಯ ಲೈಫನ್ನು ಒಂದು ಪರ್ಫೆಕ್ಟ್ ಎಂಡ್ ಮಾಡಿದ್ದಾರೆ. ಸೊ ಒಟ್ಟಾರೆ ಸಿನಿಮಾ ಒಂದು ನೋಡಬಲ್, ಒಂದು ಫ್ಯಾಮಿಲಿ ಕೂತು ಆರಾಮಾಗಿ ಈ ಸಿನಿಮಾನ ಎಂಜಾಯ್ ಮಾಡ್ಬೋದು. ಒಂದು ಡೀಸೆಂಟ್ ವಾಚ್ ಅಂತ ನಾನು ಹೇಳ್ತೀನಿ. ನೀವೆಲ್ಲ ಈಗ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೆ ಈ ಸಿನಿಮಾ ನೋಡಿ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂದರೆ ನೋಡಿದ ನಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.